ನಮಸ್ಕಾರ. ಐಕಾನ್ಸ್ ಆಫ್ ಇಂಡಿಯನ್ ಬಿಸಿನೆಸ್ ಟೆಲಿವಿಷನ್ ಪ್ರೋಗ್ರಾಂಗೆ ತಮ್ಮೆಲ್ಲರಿಗೂ ಸ್ವಾಗತ. ಆಳಾಗಬಲ್ಲವನು ಅರಸನಾಗಬಲ್ಲ ಎಂಬ ನಾಣ್ಣುಡಿ ಇದೆ. ಇಂತಹ ಮಾತು ನಾವು ಪರಿಚಯ ಮಾಡುತ್ತಿರುವ ವ್ಯಕ್ತಿಗೆ ಸೂಕ್ತವಾಗಿದೆ. ದೂರದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ಹೋಟೆಲ್ ಮಾಣಿಯಾಗಿ ಕೆಲಸ ಮಾಡ್ತಾ ಇದ್ದಂಥವರು ಇಂದು ಬೃಹತ್ತಾದ ಕಾವೇರಿ ಕಾರ್ಸ್ ಎಂಬ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ನೂರಾರು ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರನ್ನು ಉದ್ಯಮಿಯನ್ನಾಗಿಸಿದ್ದಾರೆ. 60ರಿಂದ 70 ಪ್ರೀಮಿಯಂ ಬ್ರಾಂಡೆಡ್ ಕಾರುಗಳ ಮಾಲೀಕರಾಗಿದ್ದಾರೆ ಶ್ರೀ ರಾಧಾಕೃಷ್ಣ ಹೊಳ್ಳಾರ್ ಅವರು. ಇವರು ವೃತ್ತಿಯನ್ನು ಆರಂಭಿಸಿದ್ದು ಒಂದು ಅಂಬಾಸಿಡರ್ ಕಾರ್ನಿಂದ. ಆ ವೃತ್ತಿ ಅತ್ಯಂತ ಕಠಿಣವಾಗಿತ್ತು ಮತ್ತು ಸವಾಲಾಗಿತ್ತು. ಎಲ್ಲ ಸವಾಲನ್ನು ಎದುರಿಸಿ ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾರೆ ಶ್ರೀ ರಾಧಾಕೃಷ್ಣ ಹೊಳ್ಳಾರ್ ಅವರು. ಅವರ ಜೀವನದ ಕಥೆಯನ್ನ ನಾವಿಂದು ಪರಿಚಯ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಕಾವೇರಿ ಕ್ಯಾಬ್ಸ್ನ ಮಾಲೀಕರಾದ ಶ್ರೀ ರಾಧಾಕೃಷ್ಣ ಹೊಳ್ಳಾರ್ ಅವರನ್ನ ಪರಿಚಯ ಮಾಡಿಕೊಳ್ಳೋಣ. ಇವರು ಕರ್ನಾಟಕ ಟೂರಿಸ್ಟ್ ವೆಹಿಕಲ್ಸ್ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಸಹ, ಕರ್ನಾಟಕ FKCCIನ ನಿರ್ದೇಶಕರು ಸಹ. ಇವರ ಒಂದು ಜೀವನದ ಕಥೆಯನ್ನ ಅಂದ್ರೆ ಲೈಫ್ ಸ್ಟೋರಿಯನ್ನ ನಾವು ಕೇಳಿ ತಿಳಿದುಕೊಳ್ಳೋಣ. ಕಾರ್ಯಕ್ರಮವನ್ನ ಆರಂಭಿಸೋಣ. ನಮಸ್ಕಾರ ರಾಧಾಕೃಷ್ಣ ಹೊಳ್ಳಾರಿಗೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಮ್ಮೆಯ ಸಂಸ್ಥೆ ಕಾವೇರಿ ಕಾರ್ಸ್ ಹೇಗೆ ಆರಂಭವಾಯಿತು? ಸರ್, ನಾವು 1993ಯಲ್ಲಿ ಟ್ರಾವೆಲ್ ಉದ್ಯಮಕ್ಕೆ ಕಾಲಿಟ್ವಿ. ಅದಕ್ಕಿಂತ ಮೊದಲು ನಾನು ಟ್ಯಾಕ್ಸಿ ಚಾಲಕನಾಗಿ ಸಾಧಾರಣ ಒಂದು 6ರಿಂದ 7 ವರ್ಷಗಳ ಕಾಲ ನಾನು ಸೇವೆ ಮಾಡಿದ್ದೀನಿ. 93ರಲ್ಲಿ ನಾನು ಅಂಬಾಸಡರ್ ಕಾರುಗಳು ಕಾಂಟೆಸಾ ಕ್ಲಾಸಿಕ್ ಇಟ್ಕೊಂಡು ನಾನು ಟ್ರಾವೆಲ್ ಉದ್ಯಮಕ್ಕೆ ಕಾಲಿಟ್ಟಿದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ನೀವು ಬೆಂಗಳೂರಿಗೆ ಯಾವಾಗ ಬಂದ್ರಿ? ಬೆಂಗಳೂರಿಗೆ ಬಂದ ತಕ್ಷಣ ನೀವು ಮಾಡ್ತಾ ಇದ್ದಂತ ಉದ್ಯೋಗ ಯಾವ್ದು ಸರ್? ಸರ್, ನಾನು ಬಂದ್ಬಿಟ್ಟು 1982 ಅಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಆವಾಗ ನಮ್ಮ ಅಣ್ಣವರ ಹೋಟ್ಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ಮ್ಯಾಂಗ್ಳೂರಿಂದ ಬೆಂಗಳೂರಿಗೆ ಬಂದಿರೋದು. ಜಸ್ಟ್ PUC ಎಜುಕೇಶನ್ ಮುಗಿಸ್ಬಿಟ್ಟು ಮನೆಯಲ್ಲಿದ್ದೆ. ನಾನು ಅನ್ಕಂಪ್ಲೀಟೆಡ್ PUC ನಾನು ಕಂಪ್ಲೀಟ್ ಆಗಿರಲಿಲ್ಲ. ಅದರಿಂದ ಆಗ್ಬಿಟ್ಟು ನಾನು ಬೆಂಗಳೂರು ಬರಬೇಕಾಯ್ತು. ಆವಾಗ ನಮ್ಮ ಅಣ್ಣ ಅವರು ಹೋಟ್ಲ್ ಉದ್ಯಮ ಸ್ಟಾರ್ಟ್ ಮಾಡಿದ್ರು. ಆ ಉದ್ಯಮದಲ್ಲಿ ಅವ್ರ ಜೊತೆಗೆ ಇದ್ದೆ, ನಾನು ಕೆಲಸ ಮಾಡ್ಕೊಂಡು ಅವರೊಟ್ಟಿಗೆ ಇದ್ವಿ. ಒಂದು 2-3 ವರ್ಷ ಅಲ್ಲಿ ಇದ್ವಿ. ಆಮೇಲೆ ನಾನು ಕಾರ್ ಡ್ರೈವಿಂಗ್ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಹೇಳ್ತಾ ಇರೋದು 84ರಲ್ಲಿ ಟ್ಯಾಕ್ಸಿ ಡ್ರೈವಿಂಗಿಗೆ ನಮ್ಮವರು ಭಾಳ ಕಡಿಮೆ. ಅದನ್ನು ನಾನು ಬ್ರಾಹ್ಮಣ, ನಮ್ಮವರು ಉದ್ಯಮಕ್ಕೆ ಡ್ರೈವರ್ ಕೆಲಸಕ್ಕೆ ಹೋಗೋದು ಅಂದ್ರೆ ನಮ್ಮನ್ನು ಅಷ್ಟು ಇದು ಮಾಡ್ತಿರ್ಲಿಲ್ಲ. ಆದ್ರೂ ನಾವು ದುಡಿಯುವಂತ ಒಂದು ಸ್ವಭಾವ ಇರೋದ್ರಿಂದ ಆಗ್ಬಿಟ್ಟು ಚಾಲಕನಾಗಿ ಬರೋಣ ಅಂತ ಅವ್ರು ಬಂದೆ. ನಾನು 92-93ಯಲ್ಲಿ ನಮ್ಮವರೆಲ್ಲ ಸ್ವಲ್ಪ ಸಹಾಯ ಮಾಡಿದ್ರು. ಆ ಟೈಮಲ್ಲಿ ನಾನು ಟ್ಯಾಕ್ಸಿ ಪರ್ಚೇಸ್ ಮಾಡ್ಬಿಟ್ಟು ಟ್ರಾವೆಲ್ ಉದ್ಯಮ ಸ್ಟಾರ್ಟ್ ಮಾಡಿದೆ. 90ರಲ್ಲೇ ಗಾಡಿ ಪರ್ಚೇಸ್ ಮಾಡಿದೆ. 93ರಲ್ಲಿ ಉದ್ಯಮಕ್ಕೆ ಸಪೋರ್ಟ್ ಆಗಿ ಎಲ್ಲ ಇದ್ರು. ನಾನು 93ರಲ್ಲಿ ಸ್ಟಾರ್ಟ್ ಮಾಡಿದ್ದು ಉದ್ಯಮ. ಅವಾಗ ಹೇಗೆ ಈ ಕಮರ್ಷಿಯಲ್ ಆಗಿ ಟ್ಯಾಕ್ಸಿ ಉದ್ಯಮ ಹೇಗಿತ್ತು 92ನಲ್ಲಿ? ತುಂಬಾ ಒಳ್ಳೆ ಕ್ವಶನ್ ಕೇಳ್ತಾ ಇದ್ದೀರಾ. 92-93ಯಲ್ಲೆಲ್ಲ ಒಂದು 8,000 ಟ್ಯಾಕ್ಸಿ ಇದ್ರೆ ಕಷ್ಟ ಇತ್ತು ಬೆಂಗಳೂರು ನಗರದಲ್ಲಿ. ಬೆಂಗಳೂರು ನಗರದಲ್ಲಿನೇ ಆವಾಗ ಒಂದು 40 ಲಕ್ಷ ಪಾಪ್ಯುಲೇಷನ್ ಇತ್ತು. ಆವಾಗ ಮಲ್ಟಿನ್ಯಾಷನಲ್ ಕಂಪನಿ ಅಂತ ನಮಗೆ ಈ ತರ ಯಾವ್ದು ವಿಪ್ರೋ ಆಗಲಿ ಅಥವಾ ಇನ್ಫೋಸಿಸ್ ಆಗಲಿ ಯಾವುದೇ ಕಂಪನಿಗಳು ಇರ್ಲಿಲ್ಲ. ಈ IT BT ಹಬ್ಗಳು ನಾವು ನೋಡ್ಲಿಲ್ಲ ಅವಾಗ. ಅವಾಗ ಬಂದ್ಬಿಟ್ಟು ನಮಗೆ ಬರೀ HAL, BAL, ITI ಇಂಥ ಫ್ಯಾಕ್ಟ್ರಿಗಳಿದ್ದು. ಬ್ರೂಕ್ ಬಾಂಡ್ ಅಂತ ಫ್ಯಾಕ್ಟ್ರಿಗಳು ಅಂದ್ರೆ VIP ಡ್ಯೂಟಿಗಳು ಮಾಡುವಂತ ಲಿಫ್ಟನ್, ಬ್ರೂಕ್ ಬಾಂಡ್ ಅಂತ ಕಂಪನಿಗಳಿತ್ತು. ತರ ತುಂಬಾ ಕಡಿಮೆ ಇತ್ತು ಬಿಸ್ನೆಸ್. ದೊಡ್ಡ ಮಟ್ಟದಲ್ಲಿ ಇಂಥ ಟ್ಯಾಕ್ಸಿ ಉದ್ಯಮ ಅಂತ ಇರ್ಲಿಲ್ಲ. ಆಮೇಲೆ 98-99 ಮೇಲೆ ಸ್ವಲ್ಪ ಬದಲಾವಣೆಗಳಾಯ್ತು. IT BT ಸಂಸ್ಥೆಗಳು ಸ್ಟಾರ್ಟ್ ಆಯ್ತು. ಇನ್ಫೋಸಿಸ್ನವರು, ವಿಪ್ರದಂತ ಕಂಪನಿಗಳು ಬಂತು. ಡಿಜಿಟಲ್ ಮಾರ್ಕೆಟಿಂಗ್ ಸಿಸ್ಟಮ್ಗಳು ಬಂತು. ಅದರಿಂದ ಆಗ್ಬಿಟ್ಟು 2002 ನಮ್ಮ ಉದ್ಯಮಕ್ಕೆ ಬೇರೆನೇ ಒಂದು ಶಕ್ತಿ ಬಂತು. ಬೇರೆ ನಮಗೆ ಲೋನ್ ವ್ಯವಸ್ಥೆಗಳು ಕೂಡ ಅಷ್ಟೇನೆ. ಮಲ್ಟಿನ್ಯಾಷನಲ್ ಬ್ಯಾಂಕ್ಗಳು ಬಂದ್ಬಿಟ್ಟು ಟ್ಯಾಕ್ಸಿ ಉದ್ಯಮಕ್ಕೆ ಒಂದು ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ, ಹೈ ಲೆವೆಲ್ ಲೋನ್ಗಳು ಕೊಡಕ್ಕೆ ಸ್ಟಾರ್ಟ್ ಮಾಡಿತು. ಅದರಿಂದ ಆಗ್ಬಿಟ್ಟು 2003-2004 ಮೇಲ್ಗಡೆ ನಮ್ಮ ಉದ್ಯಮ ಆ ಹಿಂದೆ ನಡೆಸದಂತ ಒಂದು ದೊಡ್ಡ ಸಂಕಷ್ಟಗಳು ಇರ್ಲಿಲ್ಲ ಅಂತ ನಾನು ಹೇಳ್ಬೋದು. ಸೊ ಸಾಮಾನ್ಯವಾಗಿ ಮಂಗಳೂರಿಂದ ಬಂದಂತವ್ರು ಆಯ್ಕೆ ಮಾಡ್ಕೊಳ್ಳುವಂತ ಉದ್ಯೋಗ ಅಂದ್ರೆ ಹೋಟೆಲ್ ಇಂಡಸ್ಟ್ರಿ. ನಿಮ್ ಬ್ರದರ್ ಇದ್ರು. ನೀವು ನಿಮ್ಗೆ ಹೇಗೆ ಟ್ಯಾಕ್ಸಿ ಉದ್ಯಮಕ್ಕೆ ನೀವು ಹೆಂಗ್ ತುಂಬಿದ್ರಿ ನೀವು? ಸರ್, ನಾನು 93ಯಲ್ಲಿ ನಾನು ಟ್ರಾವೆಲ್ ಉದ್ಯಮಕ್ಕೆ ಬಂದಾಗ, ನಾನು 86ರಲ್ಲಿ ನಾನು ಟ್ಯಾಕ್ಸಿ ಡ್ರೈವರ್ ಆಗ್ಬಿಟ್ಟು ಉದ್ಯಮಕ್ಕೆ ಬಂದೆ. ಅವು ಕೂಡ ನನಗೆ ದಕ್ಷಿಣ ಕನ್ನಡದವರು ಸಾಧಾರಣ 10ರಿಂದ 12 ಜನ ಟ್ರಾವೆಲ್ ಆಪರೇಟರ್ಗಳು ಕೂಡ ನಮಗೆ ಸಪೋರ್ಟ್ ಆಗಿದ್ರು. ನಮ್ಮ ಉದ್ಯಮ ನಡೆಸ್ತಾ ಇದ್ರು. ನಾನೊಂದು ಹೇಳ್ಬೇಕಂದ್ರೆ, ಈ ಆತಿಥ್ಯ ಕ್ಷೇತ್ರದಲ್ಲಿ ನಮ್ಮ ದಕ್ಷಿಣ ಕನ್ನಡದವರು ಆವಾಗಲೂ ದೊಡ್ಡ ಎತ್ತಿದ ಕೈ ಆಗಿದ್ರು. ನಾಟ್ ಓನ್ಲಿ ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳಿದ್ರು. ಅವಾಗ ಅಜಂತ ಹೋಟ್ಲಲ್ಲಿ ಏಷ್ಯಾ ಟ್ರಾವೆಲ್ಸ್ ಅಂತ ಇತ್ತು. ಅವರು ಬ್ರೂಕ್ ಫೀಲ್ಡ್ಗೆ ಪೂರ್ಣ ವೆಹಿಕಲ್ಗಳನ್ನ ಅವ್ರು ಕೊಡ್ತಾ ಇದ್ರು.
BPL ಸಂಸ್ಥೆಗೆ ಬೃಂದಾವನ ಟ್ರಾವೆಲ್ಸ್ ಅಂತ ಇತ್ತು MG ರೋಡ್ ಅಲ್ಲಿ, ಅವ್ರು ಕೊಡ್ತಾ ಇದ್ರು, ಅವರು ದಕ್ಷಿಣ ಕನ್ನಡದವರೇ. ಆಮೇಲೆ ಈ ಕಡೆ ಭಾಗದಲ್ಲಿ ಕೂಡ ತುಂಬಾ ಟ್ರಾವೆಲ್ ಏಜೆನ್ಸಿಗಳು, ಹಳೆ ಟ್ರಾವೆಲ್ ಏಜೆನ್ಸಿಗಳಿದ್ರು, ಎಲ್ಲ ಸೌತ್ ಕನ್ನಡದವ್ರು ತುಂಬಾ ಜನ ಇದ್ರು. ಅದೇ ತರನೇ ದಕ್ಷಿಣದ ನಮ್ಮ ಉದ್ಯಮಿಗಳು, ಟ್ಯಾಕ್ಸಿ ಉದ್ಯಮದಲ್ಲಿ ದೇಶದಲ್ಲಿನೇ ಒಳ್ಳೆ ಗುಣಮಟ್ಟದ ಸೇವೆ ಕೊಡುವಂತ ಟ್ರಾವೆಲ್ ಉದ್ಯಮಗಳು ಬೆಂಗಳೂರು ನಗರದಲ್ಲಿ ಇತ್ತು. ಅದರಿಂದ ಆಗ್ಬಿಟ್ಟು ನಮ್ಗೆ ಅದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಆಸ್ ಎ ಟ್ಯಾಕ್ಸಿ ಉದ್ಯಮ, ಅವರ ಹೋಟೆಲ್ ಉದ್ಯಮದಲ್ಲಿ ದಕ್ಷಿಣ ಕನ್ನಡದವರು ಅಂತ ಭೇದ ಬರಲಿಲ್ಲ. ಯಾಕಂದ್ರೆ ನಾವು ಎತ್ತಿದ ಕೈಯಲ್ಲಿ ಇದ್ದೀವಿ. ಚೆನ್ನೈಯಲ್ಲಿ ಹೋಗಿ, ನೀವು ಕೊಚಿನ್ ನಲ್ಲಿ ಹೋಗಿ, ಟ್ರಿವೆಂಡ್ರಮ್ ಅಲ್ಲಿ ಹೋಗಿ, ನಮ್ಮ ಟ್ಯಾಕ್ಸಿ ಉದ್ಯಮ ಕಂಪೇರ್ ಟು ಡೆಲ್ಲಿ, ಬಾಂಬೆ ಕ್ವಾಲಿಟಿ ಆಫ್ ಸರ್ವಿಸ್ ಬಹಳ ಚೆನ್ನಾಗಿರೋದ್ರಿಂದ ಆಗ್ಬಿಟ್ಟು ದಕ್ಷಿಣದವ್ರದ್ದು ಇದು ಈ ಸೌತ್ ಇಂಡಿಯನ್ಸ್ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಈ ಆತಿಥ್ಯ ಕ್ಷೇತ್ರ ಅಂತ ನಾವು ಹೇಳ್ಬೋದು. ಸರ್, ಒಂದು ಅಂಬಾಸಿಡರ್ ಕಾರಿಂದ ಆರಂಭವಾಗಿದ್ದ ಜರ್ನಿ ಇವತ್ತು ಕಾವೇರಿ ಕಾರ್ಸ್ ಅಂತ ಒಂದು ದೊಡ್ಡ ಬೃಹತ್ತಾದ ಉದ್ಯಮ ಸ್ಥಾಪನೆ ಮಾಡಿದ್ರಿ. ಒಂದು ಅಂಬಾಸಿಡರ್ ಕಾರಿಂದ ಹೇಗೆ ನಿಮ್ಮ ಉದ್ಯಮನ ಬೆಳೆಸಿದ್ರಿ? ತುಂಬಾ ದೊಡ್ಡ ಮಹತ್ವದಂತ ಕ್ವಶನ್ ನೀವು ಕೇಳ್ತಾ ಇದ್ದೀರಾ. ಯಾಕಂದ್ರೆ ಒಂದು ಅಂಬಾಸಿಡರ್ ಕಾರ್ ತಗೊಂಡಿರುವ ಟೈಮಲ್ಲಿ 92, 93 ಅಲ್ಲಿ, ಆವಾಗ ನಮಗೆ ಹಣಕಾಸಿನ ಸಹಾಯ ಮಾಡೋರು ಇರ್ಲಿಲ್ಲ, ಲೋನ್ಗಳು ಕೊಡೋರು ಇರ್ಲಿಲ್ಲ. ನಮ್ಮ ಯಾರಾದ್ರೂ ಪರಿಚಯಸ್ಥರು ಬ್ಯಾಂಕ್ ಎಂಪ್ಲಾಯ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಗಳನ್ನ ನಮ್ಮ ಹತ್ರ ಬರ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲಿಯೋ ಶೂರಿಟಿ ಕೇಳ್ಬಿಡ್ತಾನೆ ಅವನು ಅಂತೇಳಿ. ಆ ಕಂಡೀಷನ್ ನಲ್ಲಿ ನಾವುಗಳು ನಡೆಸ್ಬೇಕಾಗಿತ್ತು, ವ್ಯಾಪಾರ ಮಾಡ್ಬೇಕಾಗಿತ್ತು. 93, 94 ಅಲ್ಲಿ ನಾನು ಯಾವಾಗ ಉದ್ಯಮಕ್ಕೆ ಸರ್ವಿಸ್ ಸ್ಟಾರ್ಟ್ ಮಾಡಿದ್ನೋ, ನೀವ್ ಹೇಳಿದ್ರಿ ಒಂದು ಅಂಬಾಸಿಡರ್ ಕಾರ್ ತಗೊಂಡು ಇವತ್ತು ನೀವು ಈ ಮಟ್ಟಕ್ಕೆ ಕಾವೇರಿ ಕಾರ್ಸ್ ಅನ್ನೋ ಸಂಸ್ಥೆ ಬೃಹದಾಕಾರಕ್ಕೆ ಬೆಳೆದಿದೆ. ಅದರಿಂದ ನಿಮ್ಮ ಶ್ರಮ ಹೇಗಿತ್ತು? ಒಂದು ಕಾರಿಂದ ಇಷ್ಟು ಕಾರ್ ಹೇಗಾಯ್ತು ಹೇಳಿ ಸರ್. ಸರ್, ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವೇನು ಬೆಳಿಲಿಲ್ಲ. ಬೇಕಾದಷ್ಟು ಕಾಂಪಿಟೇಷನ್ಗಳಿದೆ. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಆದ್ರೆ ಆ ಸಂದರ್ಭದಲ್ಲಿ ನಮಗೆ 96, 97 ನಲ್ಲಿ ನಮಗಿರೋ ಆಪರ್ಚುನಿಟಿಯನ್ನು ನಮಗೆ, ನನ್ನ ಹತ್ರ ಏರ್ ಕಂಡೀಷನ್ ಅಂಬಾಸಿಡರ್ ಕಾರ್ ಇತ್ತು, ಕಾಂಟೆಸ್ಟಾ ಕ್ಲಾಸಿಕ್ ಇತ್ತು. ಅದ್ರನ್ನ ಆ ಟೈಮಲ್ಲಿ ಬರೀ ಟೆಲಿಫೋನ್, ಆವಾಗ ಪೇಜರ್, ಆವಾಗ ಒಂದು ಆಲ್ಟರ್ನೇಟಿವ್ ಆಗಿ ಪೇಜರ್ ಕಮ್ಯುನಿಕೇಶನ್ ಇತ್ತು. ಇದು ಉಪಯೋಗಿಸ್ಕೊಂಡು ನಾವು ಸೇವೆ ಕೊಡ್ತಾ ಇದ್ದೀವಿ. ಅದರಿಂದ ಕೆಲವು ಜನರ ಹತ್ರ ವಾಹನಗಳಿದ್ದ ಕಾರಣ ನಮಗೆ ಸಹಕಾರ ಸಿಗ್ತಿತ್ತು. ಆಮೇಲೆ 98ರ ಮೇಲ್ಗಡೆ ನಮಗೆ ಬೇಕಾದಷ್ಟು ಬ್ಯಾಂಕ್ಗಳು ಕೂಡ, ಮಲ್ಟಿನ್ಯಾಷನಲ್ ಬ್ಯಾಂಕ್ಗಳು ಕೂಡ ನಮಗೆ ಟ್ಯಾಕ್ಸಿ ಉದ್ಯಮಕ್ಕೆ ಲೋನ್ಗಳು ಕೊಡಕ್ಕೆ ಶುರು ಮಾಡುತ್ತೋ. ಬೇಕಾದಷ್ಟು ಸಂಸ್ಥೆಗಳು ಕೂಡ, ವೆಹಿಕಲ್ ಡಿಮಾಂಡ್ಗಳು ಕೂಡ ಜಾಸ್ತಿ ಆಯಿತು. 98ರ ಮೇಲೆ ನಮ್ಮ ಸರ್ವಿಸ್ಗೆ ಕೂಡ ಡಿಮಾಂಡ್ ಜಾಸ್ತಿ ಬಂತು. ಅದರಿಂದ ಆಗ್ಬಿಟ್ಟು 2000ರ ಮೇಲೆ ನಾವು ತಿರುಗಿ ನೋಡ್ಲಿಲ್ಲ. ನಮಗೆ ವ್ಯಾಪಾರಕ್ಕೆ ಬೇಕಾದಷ್ಟು ಅವಕಾಶಗಳಿರೋದ್ರಿಂದ ಆಗ್ಬಿಟ್ಟು ನಮ್ಮ ಬಿಸ್ನೆಸ್ ನಾವು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು ನಮಗೆ. ಅವತ್ತು ರೆಂಟ್ ಹೇಗಿತ್ತು ಸರ್? ಅಂಬಾಸಿಡರ್ ಕಾರ್ನಲ್ಲಿ ರೆಂಟ್ ಹೇಗೆ ತಗೋತಾ ಇದ್ರಿ ನೀವು? ತುಂಬಾ ಕಡಿಮೆ ಇತ್ತು. ಅವಾಗ 4 ರೂಪಾಯಿ, 5 ರೂಪಾಯಿಗೆ ನಾವು ಬಾಡಿಗೆ ಮಾಡ್ತಿದ್ವಿ. ಆ ಟೈಮಲ್ಲಿ 12 ರೂಪಾಯಿ, 13 ರೂಪಾಯಿಗೆ ಕಾಂಟೆಸ್ಟಾ ಕ್ಲಾಸಿಕ್ ಓಡಿಸ್ತಾ ಇದ್ವಿ. 16 ರೂಪಾಯಿ, 18 ರೂಪಾಯಿಗೆ ನಾವು ಲ್ಯಾನ್ಸರ್ ವೆಹಿಕಲ್ ಓಡಿಸ್ತಾ ಇದ್ವಿ. ತುಂಬಾ ಕಡಿಮೆ ಇತ್ತು ರೆಂಟ್. ಆದ್ರೆ ಬಿಸ್ನೆಸ್ ಒಂಥರ ಆ ಟೈಮ್ ಡೀಸೆಲ್ ಪ್ರೈಸ್ ಅಷ್ಟು ಕಡಿಮೆ ಇತ್ತು. ಅದರಿಂದ ಆಗ್ಬಿಟ್ಟು ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ನಿಮ್ಮ ಕಾವೇರಿ ಕಾರ್ಸ್ ಸಂಸ್ಥೆಯಲ್ಲಿ ಎಷ್ಟು ಕಾರ್ ಇದೆ ಸರ್? ಇವಾಗ ನಮ್ಮ ಹತ್ರ ಸಾಧಾರಣ ಒಂದು 50 ವೆಹಿಕಲ್ಸ್ ಇದೆ. ಅದರಲ್ಲಿ ಸಾಧಾರಣ ಒಂದು 25 ಮೇಲ್ಪಟ್ಟು ಹೈ ವ್ಯಾಲ್ಯೂ ವೆಹಿಕಲ್ಗಳಿದೆ. ನಮ್ದೇ ಆದಂತ ಒಳ್ಳೆ ಗುಣಮಟ್ಟದ ಕ್ಲೈಂಟ್ಗಳು ನಮ್ಮ ಜೊತೆಗಿದ್ದಾರೆ. ಅದರಿಂದ ಆಗ್ಬಿಟ್ಟು ನಮ್ಮ ಕ್ವಾಲಿಟಿ ಸರ್ವಿಸ್ ನೋಡ್ಕೊಂಡು ವೆಹಿಕಲ್ ಅನ್ನು ಕೇಳೋರು, ಬುಕಿಂಗ್ ಮಾಡುವಂತವ್ರು ನಮ್ದೇ ಆದಂತ ಒಂದು ಕ್ಲೈಂಟ್ ಲಿಸ್ಟ್ ಇರೋದ್ರಿಂದ ಆಗ್ಬಿಟ್ಟು ನಮ್ಮ ಬಿಸ್ನೆಸ್ ನಡೀತಾ ಇದೆ. ಓಕೆ ಸರ್, ಟ್ರಾವೆಲ್ ಇಂಡಸ್ಟ್ರಿಯ ಸಮಸ್ಯೆಗಳಿಗೆ ನೀವು ಧ್ವನಿಯಾಗಿರ್ತೀರಿ ಯಾವಾಗ್ಲೂ. ನೀವು ಕರ್ನಾಟಕ ವೆಹಿಕಲ್ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಸಹ. ಹೆಚ್ಚಾಗಿ ಏನು ಟ್ರಾವೆಲ್ ಇಂಡಸ್ಟ್ರಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಇವತ್ತು? ಸೊ ಸಾಧಾರಣವಾಗಿ ನಾವು ಎಲ್ಲ ಇಶ್ಯೂಗಳು ಬಂದಾಗ ನಾವು ಧ್ವನಿ ಎತ್ತಲ್ಲ. ರೆಗ್ಯುಲೇಟರಿ ಸಬ್ಜೆಕ್ಟ್ಗಳು ಬಂದಂತ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತೀವಿ ಅಷ್ಟೇನೆ. ಈಗ ನೋಡಿ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಹಿಂದೆ GST ಇಶ್ಯೂ ಬಂದಿತ್ತು. ಅವಾಗ ನಮಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಸಿಗುವಂತ ಮಿನಿಸ್ಟರ್ಗಳು ಇಂಥವ್ರು ಸಿಕ್ಕಿದ ಸಂದರ್ಭದಲ್ಲಿ ಅವರ ಮುಖಾಂತರ ನಾವು ಹೋಗ್ಬಿಟ್ಟು ನಮ್ಮ ಸಬ್ಜೆಕ್ಟ್ ಅನ್ನು ಎಲ್ಲಿಗೆ ಮುಟ್ಟಿಸ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಇದು ಒಂದು ಸಂಘಟನೆ ಅಧ್ಯಕ್ಷನಾಗಿ ನಮ್ಮ ಕರ್ತವ್ಯ ಆಗಿರುತ್ತೆ. ಎಲ್ಲಿ ಕಮ್ಯುನಿಕೇಶನ್ ಆಗುತ್ತೋ ಆ ಕಮ್ಯುನಿಕೇಶನ್ ಪ್ಲೇಸ್ಗಳಲ್ಲಿ ಸುಮ್ಮನೆ ಕೂತ್ಕೊಳ್ಬಾರ್ದು, ನಮ್ಮ ಸಬ್ಜೆಕ್ಟ್ ಅನ್ನು ತೆಗಿಬೇಕಾಗತ್ತೆ, ಅದು ತೆಗಿತೀವಿ. ಇವಾಗಲೂ ಅಷ್ಟೇನೆ ನಮಗೆ ಹಿಂದೆ ಲೈಫ್ ಟೈಮ್ ಟ್ಯಾಕ್ಸ್ ಬಂದಿತ್ತು. ಆವಾಗಲೂ ಅಷ್ಟೇನೆ 2012ರಲ್ಲಿ ಲೈಫ್ ಟೈಮ್ ಟ್ಯಾಕ್ಸ್ ಬಂದಿತ್ತು. ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು. ಆವಾಗಲೂ ನಾವು ಫೈಟ್ ಮಾಡಿದೀವಿ. ಆವಾಗಲೂ ನಾವು ಕೋರ್ಟಿಗೆ ಹೋಗಿದ್ವಿ. ಬೇರೆ ಬೇರೆ ಸಂಘಟನೆಗಳ ಜೊತೆ ಸೇರಿ ನಾವು ಸ್ಟ್ರೈಕ್ ಮಾಡಿದೀವಿ. ಅವು ಕೂಡ 10 ಲಕ್ಷ ಇರೋದು 15 ಲಕ್ಷ ಆಯ್ತು. ಇದೇ ತರನೇ 2022ರಲ್ಲಿ ಕೂಡ ರಾಮಲಿಂಗ ರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರುವಾಗ ಕೂಡ ಲೈಫ್ ಟೈಮ್ ಟ್ಯಾಕ್ಸ್ 10 ಲಕ್ಷದಿಂದಲೇ ಸ್ಟಾರ್ಟ್ ಮಾಡಿದ್ರು. ಆವಾಗ ಕೂಡ ನಾವು ಅದರ ವಿರುದ್ಧವಾಗಿ ನಾವು ಮಾತಾಡಿದ್ವಿ. ಅದರಿಂದ ಆಗ್ಬಿಟ್ಟು ಏನಾಯ್ತು, ಹಳೆ ವಾಹನಗಳಿಗೆ ಲೈಫ್ ಟ್ಯಾಕ್ಸ್ ಇಲ್ಲ. ಈಗ ಹೊಸ ವಾಹನಗಳಿಗೆ 2023ರ ಆಯವ್ಯಯದಲ್ಲಿ ಬದಲಾವಣೆ ಮಾಡಿಬಿಟ್ಟು ಒಂದು ಟ್ಯಾಕ್ಸ್ ಅನ್ನ ಆಡ್ ಮಾಡಿದ್ದಾರೆ. ಆದ್ರೆ 1 ವರ್ಷಗಳ ಕಾಲ ನಮಗೆ ಮಧ್ಯದಲ್ಲಿ ಟ್ಯಾಕ್ಸ್ಗೆ ಯಾವುದೇ ಫೈನ್ ಆಗ್ಲಿ ಪೆನಲ್ಟಿ ಆಗ್ಲಿ ಇರ್ಲಿಲ್ಲ.
ಆ ತರ ಮಾಡಿದ್ದಾರೆ. ಅಂದ್ರೆ ಸರ್ಕಾರಕ್ಕೆ ನಾವು ಏನು ಆ ಇಶ್ಯೂ ಇಂದ ತೊಂದರೆ ಇದೆ ಅದನ್ನು ನಾವು ಮುಟ್ಟಿಸುವಂತ ಸಂದರ್ಭದಲ್ಲಿ ಮುಟ್ಟಿಸ್ಬೇಕಾಗತ್ತೆ. ಅಂದ್ರೆ ಅದರಲ್ಲಿ ಕೂಡ ಸರ್ಕಾರಕ್ಕೆ ಕೂಡ ಕೆಲವೊಂದು ಅವಕಾಶಗಳಿರುತ್ತೆ. ಆ ಅವಕಾಶಗಳ ಮೇಲ್ಗಡೆ ಇಲ್ಲ ಅಂದ್ರೆ ಅವರು ಓಲ್ಡ್ ವೆಹಿಕಲ್ಗೆ ಕೂಡ ಟ್ಯಾಕ್ಸ್ ಹಾಕ್ತಿದ್ರು. ಹಿಂದೆ 2012ರಲ್ಲಿ ಟ್ಯಾಕ್ಸ್ ಹಾಕಿದ ಸಂದರ್ಭದಲ್ಲಿ ಎಕ್ಸಿಸ್ಟಿಂಗ್ ವೆಹಿಕಲ್ ಕೂಡ ಟ್ಯಾಕ್ಸ್ ಹಾಕ್ಬೇಕು ಅಂತ ಹೇಳಿದ್ರು. ನಾವು ಹೇಳಿದ್ವಿ ಯಾವಾಗ ಕೂಡ ಇದು ಟ್ಯಾಕ್ಸ್ ಟೆರರಿಸಂ ಆಗುತ್ತೆ. ಸವಕಳಿ ಆಗುವಂತ ಒಂದು ವಾಹನದ ಮೇಲ್ಗಡೆ ನಾವು ಪದೇ ಪದೇ ಟ್ಯಾಕ್ಸ್ ಬದಲಾವಣೆ ಮಾಡಿ ಹಾಕ್ತಾ ಹೋದ್ರೆ ಇದು ಟ್ಯಾಕ್ಸ್ ಟೆರರಿಸಂ ಆಗುತ್ತೆ. ಇದು ಟ್ಯಾಕ್ಸ್ ಇಂದ ಆಗ್ಬಿಟ್ಟು ಒಬ್ಬ ಉದ್ಯಮಿ ಹೆದರುವಂತ ಇರಬಾರ್ದು ಅಂತ ಹೇಳೋದನ್ನ ಹೇಳಿದ್ವಿ. ಆದ್ರೆ ಸರ್ಕಾರ ಆವಾಗ ಅದು ಕಾನೂನಾಗಿ ರೂಪುಗೊಳ್ಳಲಿಲ್ಲ. ಅರೆ ಈಗ ಕಾನೂನಾಗಿ ರೂಪುಗೊಂಡಿದ್ರಿಂದ ಆಗ್ಬಿಟ್ಟು 2022-23ರಲ್ಲಿ ಓಲ್ಡ್ ವೆಹಿಕಲ್ ಬಿಟ್ಟು ಹೊಸ ವಾಹನಗಳಿಗೆ ಮಾತ್ರ ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಹಾಕಿದೆ. ಇದು ನಾವು ಸಂಘಟನೆಗಳು ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಿದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅರಿವು ಮುಟ್ಟುತ್ತೆ ಯಾವುದು ಟ್ಯಾಕ್ಸ್ ಟೆರರಿಸಂ ಅಂತ. ಅದೇ ತರನೇ GST ಅಲ್ಲಿ ಕೂಡ ಅಷ್ಟೇನೆ. ಹಿಂದೆ GST ಬಂದಾಗ ನಾವು ಸಬ್ ಏಜೆಂಟ್ಗಳು ಒಂದೊಂದು ವೆಹಿಕಲ್ಗಳು ತಗೊಂಡಿದ್ರು ಕೂಡ ಅವ್ರ ಹತ್ರ ಮಾಡೋ ಟ್ರಾನ್ಸಾಕ್ಷನ್ ಕೂಡ ನಾವು GST ಕಟ್ಟಬೇಕಾಗಿತ್ತು. ನಾವು ಹೇಳಿದ್ವಿ ನಾವು ಇವತ್ತು ನೀವು ಸರ್ಕಾರ ಹೇಳುತ್ತೆ ಅವನ ಟ್ರಾನ್ಸಾಕ್ಷನ್ ಮೇಲೆ ನೀವು ಕಟ್ಟಿ ಅಂತ. ಆದ್ರೆ ನಾವು ಆ ಹಣಕ್ಕೆ ಕಟ್ಟಿದ್ರೆ ನಾವು ಅವನಿಗೆ ಕೊಡೋ ಹಣದಲ್ಲಿ ಕಟ್ ಮಾಡ್ತೀವಿ. ಅದು ಗೊತ್ತಾಗಲ್ಲ. ಅದು ಲಾಸ್ಟಿಗೆ ಕಟ್ಟ ಕಡೆಗೆ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಒಬ್ಬ ಸಿಂಗಲ್ ವೆಹಿಕಲ್ ಓನರ್ಗೆ ತೊಂದರೆ ಆಗುತ್ತೆ. ಅದು ಇದನ್ನು ನಾವು ಅವಾಗ ಅನಂತಕುಮಾರ್ ಅವರಿದ್ರು, ದಿವಂಗತ ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿದ್ರು. ಅವ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿದ್ವಿ. ಅದನ್ನ ಅವ್ರು ಕ್ಲಿಯರ್ ಮಾಡಿಬಿಟ್ಟು ಕೊಟ್ರು. ಆತರ ಸರ್ಕಾರನೇ ಬೇಕಾದಷ್ಟು ಹಿಂದೆ ಎಲ್ಲ ಟ್ಯಾಕ್ಸಿ ಉದ್ಯಮ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಬೇಕಾದಷ್ಟು ಅವರಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ಗಳು ಕೊಡ್ತಾ ಇತ್ತು, ಸಬ್ಸಿಡಿಗಳು ಕೊಡ್ತಾ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ಗಳಲ್ಲಿ ಫ್ರೀ ಕೊಡ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಈ ತರ ಟ್ಯಾಕ್ಸ್ ಹಾಕಿದಾಗ ಅರ್ಥ ಆಗ್ತಿತ್ತು. ಅದಕ್ಕೆ ಬರ್ತಾ ಬರ್ತಾ ಬದಲಾವಣೆ ಆಯ್ತು. ಉದ್ಯಮಗಳು ಕೂಡ ನಮ್ಮ ಉದ್ಯಮ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅದರಿಂದ ಸಬ್ಸಿಡಿಗಳ ಪರ್ಸೆಂಟೇಜ್ಗಳೆಲ್ಲ ಕಡಿಮೆ ಆಗಿದೆ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಟ್ಯಾಕ್ಸಿಗೆ ಅಂತ ಸ್ಪೆಷಲ್ ಡಿಸ್ಕೌಂಟ್ಗಳು ಕೊಡ್ತಾ ಇಲ್ಲ. ಆದ್ರೂ ಉದ್ಯಮ ಬೆಳೆದಿದೆ. ಜಾಸ್ತಿ ಜನ ಅದರಲ್ಲಿ ಒಳಗೊಂಡಿದ್ದಾರೆ. ಅದರಿಂದ ಬಿಸ್ನೆಸ್ ಜಾಸ್ತಿ ನಡೀತಾ ಇದೆ. ನಿಮ್ಮ ಸಂಸ್ಥೆ ಕಾವೇರಿ ಕಾರ್ಸ್ ಸಂಸ್ಥೆಯಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಡೈರೆಕ್ಟ್ ಇಂಡೈರೆಕ್ಟ್ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಸಂಸ್ಥೆ? ನಮ್ಮಲ್ಲಿ ಸಾಧಾರಣ 50-60 ಜನ ಟೋಟಲ್ ಇದ್ದೀವಿ ನಾವು. ಅಷ್ಟೇ, ನಮ್ದೇನು ದೊಡ್ಡ ಸಂಸ್ಥೆ ಅಲ್ಲ. ಆದ್ರೆ ನಮ್ದು ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಹೈ ವ್ಯಾಲ್ಯೂ ವೆಹಿಕಲ್ ಆದ ಕಾರಣ ಟ್ರಾನ್ಸಾಕ್ಷನ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಷ್ಟೇನೆ. ನಾವು ಇನ್ನೊಂದು ವಿಷಯ ಕೇಳ್ಪಟ್ಟಿವಿ, ರಾಧಾಕೃಷ್ಣ ಹೊಳ್ಳವರು ಅವರ ಸಂಸ್ಥೆ ಕೆಲಸ ಮಾಡ್ತಿದ್ದ ಎಷ್ಟೋ ಡ್ರೈವರ್ಗಳನ್ನ ಇವತ್ತು ಮಾಲೀಕರನ್ನಾಗಿ ಮಾಡಿದ್ದಾರೆ ಅಂತ. ಇಂಥ ಒಂದು ದೊಡ್ಡ ಗುಣ ಬಹಳ ಅಪರೂಪ, ವಿರಳ. ಇದು ಹೇಗೆ ಸಾಧ್ಯ ಆಯ್ತು ಸರ್ ನಿಮ್ಗೆ? ಸರಿ, ಈ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಅದು ಹಿಂದೆ ಎಲ್ಲ ಹೆಂಗೆ ಅಂದ್ರೆ ನಮ್ಮ ಉದ್ಯಮದಲ್ಲಿ ದುಡಿಯುವಲ್ಲಿ ಆತರ ಒಂದು ಗುಡ್ ರಿಲೇಶನ್ಶಿಪ್ ಇತ್ತು. ಆತರ ಇರುವ ಸಂದರ್ಭದಲ್ಲಿ ಅವರುಗಳು ಕೂಡ ನಾವು ಸರ್ ಯಾರಾದ್ರೂ ಒಬ್ಬರಿಗೆ ಒಂದು ಸ್ಟೆಪ್ ಆಗಿ ಸಹಾಯ ಮಾಡ್ಬೇಕಾಗತ್ತೆ, ಆ ಸ್ಟೆಪ್ ಮಾಡ್ತೀವಿ. ಅವ್ರು ಹೇಳ್ತಾರೆ ಅಷ್ಟೇನೆ. ಅದ್ರ ನಾವು ದೊಡ್ಡದು ಇದು ತಗೊಳಕ್ ಹೋಗಲ್ಲ, ಮನಸ್ಸಿಗೂ ತಗೊಳಕ್ ಹೋಗಲ್ಲ. ಅದು ಅವ್ರ ದೊಡ್ಡ ಗುಣ ಅಂತ ನಾವು ತಿಳ್ಕೊಳ್ತೀವಿ. ಯಾಕಂದ್ರೆ ಒಬ್ಬ ಹೆಲ್ಪ್ ಮಾಡಿದ ಕೂಡಲೇ ಒಬ್ಬ ದೊಡ್ಡ ಮನುಷ್ಯ ಆಗಲ್ಲ, ಅವನು ಇದಾಗಲ್ಲ. ಅವನ ಅದು ಏನು ದುಡಿಯುವಂತ ಶಕ್ತಿ ಇರ್ಬೇಕು. 24x7 ದುಡಿಯುವಂತ ಶಕ್ತಿ ಇರ್ಬೇಕು. ನಿನ್ನೆ ಎಲ್ಲ ಮೊನ್ನೆ ನಮ್ಮ ಇವರು ಹೇಳಿದ್ರು, ಯಾರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದ್ರು, ಇನ್ನೊಬ್ರು ಇಂಡಸ್ಟ್ರಿಯಲಿಸ್ಟ್ ಹೇಳಿದ್ರು 90 hours ವಾರದಲ್ಲಿ ದುಡಿಬೇಕು ಅಂತ. ಒಬ್ಬ ಉದ್ಯಮಿ ಆಗ್ಬೇಕು ಅಂದ್ರೆ ಅವನು ಉದ್ಯೋಗದ ಟೈಮ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬಾರ್ದು. ಉದ್ಯೋಗದ ಟೈಮ್ ಕ್ಯಾಲ್ಕುಲೇಷನ್ ಮಾಡಿದವನು ಉದ್ಯಮಿ ಆಗಕ್ಕಾಗಲ್ಲ. ಆ ದೃಷ್ಟಿಯಿಂದ ಅವ್ರು ಹೇಳ್ಬೇಕಾಗಿತ್ತು. ಅವ್ರು ಅದು ಹೇಳಲಿಲ್ಲ. ಅವ್ರು ಹೇಳಿದ್ರು ಪ್ರತಿಯೊಂದು ಉದ್ಯೋಗಿನೂ 90 hours ದುಡಿಬೇಕು. ಪ್ರತಿಯೊಬ್ಬ ಉದ್ಯೋಗಿನೂ 90 hours ದುಡಿಯಕ್ಕಾಗಲ್ಲ. ಆ ದುಡಿಯುವಂತ ಒಂದು ಆಟ ಇದ್ರೆ ಅವನು ಉದ್ಯಮಿ ಆಗ್ಬೋದು ಅಷ್ಟೇನೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ನಾವು ಬೇಸಿಕಲಿ ವರ್ಕ್ ಮಾಡುವಾಗ ನಮ್ಮಲ್ಲಿರುವ ಎಷ್ಟೋ ಚಾಲಕರು, ನೀವು ಹೇಳಿದ್ರಿ ಡ್ರೈವರ್ಗಳು ಓನರ್ ಆಗಿದ್ದಾರೆ, ಹಿಂದೆ ಆತರ ಅವಕಾಶ ಬೇಕಿತ್ತು. ಯಾರಾದ್ರೂ ಒಂದು ಸ್ಟೆಪ್ ಆಗಿ ಸಪೋರ್ಟ್ ಮಾಡೋ ಅವಕಾಶ ಇತ್ತು. ನಮ್ಗೆ 2000 ಹಿಂದೆ ನಾವು ವ್ಯಾಪಾರ ಮಾಡೋಗ್ಲೂ ನಾನು ನಿಮಗೆ ಆಗಲೇ ಹೇಳಿದೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಆಫೀಸರ್ಸ್ಗಳು ಅವ್ರು ಇವ್ರು ಇದ್ರೆ ನಮ್ಮನ್ನ ನೋಡಿದ್ರೆ ಹೆದರ್ತಿದ್ರು, ಇವ್ನು ಎಲ್ಲಿಯೋ ನನ್ನ ಹತ್ರ ಶ್ಯೂರಿಟಿ ಹಾಕಕ್ಕೆ ಕೇಳ್ತಾ ಇದ್ನೇನಂತ. ಇವತ್ತು ಶ್ಯೂರಿಟಿಯ ಅವಕಾಶನೇ ಬೇಡ. ಮಲ್ಟಿನ್ಯಾಷನಲ್ ಬ್ಯಾಂಕ್ಗಳು ಬಂದಿದೆ. ಒಬ್ಬ ಒಳ್ಳೆ ಅಕೌಂಟ್, ಚಿಕ್ಕ ಅಕೌಂಟ್ ಅವ್ರು ಚೆನ್ನಾಗಿ ಅಕೌಂಟ್ ಇಟ್ಟಿದ್ರೆ ಅವನಿಗೆ ಲೋನ್ಗಳು ಕೊಡ್ತಾರೆ. ಅದರಿಂದ ಆಗ್ಬಿಟ್ಟು ನಮ್ಮಲ್ಲಿರೋ ಎಷ್ಟೋ ಚಾಲಕರಿಗೆ ಇವತ್ತು ನಮ್ಮ ಯಾವ ಸಹಕಾರನೂ ಬೇಡ. ಅವ್ರಿಗೆ ಏನಾದ್ರು ಒಂದು ಸ್ಟೆಪ್, ಅವರಿಗೆ 1 ತಿಂಗಳು 2 ತಿಂಗಳ ಬಿಸ್ನೆಸ್ ಅವಕಾಶ ಕೊಟ್ರೆ ಅವ್ನು ಒಳ್ಳೆ ಮಾಲೀಕನಾಗಿ ಮುಂದಕ್ಕೆ ಬರ್ತಾನೆ. ಈಗ ನಾವೇ ನೋಡಿದ್ದೀವಿ, ಕಳೆದ ಒಂದು 5-6 ವರ್ಷದಿಂದ ನಮ್ಮಲ್ಲಿ 1 ಗಾಡಿ 2 ಗಾಡಿ ಇಟ್ಕೊಂಡವ್ರು ಇವತ್ತು 10 ಗಾಡಿ 20 ಗಾಡಿ ಇಟ್ಕೊಂಡು. ಯಾಕಂದ್ರೆ ಇವತ್ತು ಬ್ಯಾಂಕರ್ಸ್ ಸಪೋರ್ಟ್ ಇದೆ. ಮಲ್ಟಿನ್ಯಾಷನಲ್ ಬ್ಯಾಂಕ್ಗಳು ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ. ಅವರಿಗೆ ಬೇಕಾದಷ್ಟು ಲೋನ್ ಕೊಡ್ತಾ ಇದೆ. ಕರೆಕ್ಟ್ ಆಗಿ ಲೋನ್ ರೀಪೇಮೆಂಟ್ ಮಾಡ್ತಾ ಹೋದ್ರೆ ಅವನು ಒಂದು 5-6 ವರ್ಷಗಳಲ್ಲಿ ಒಳ್ಳೆ ಉದ್ಯಮ ಆಗ್ಲಿಕ್ಕೆ ಅವಕಾಶ ಇದೆ. ಅದನ್ನು ಉಪಯೋಗಿಸ್ಕೊಂಡು ಹೋಗೋರಿದ್ದಾರೆ. ಆದ ಕಾರಣ ಅದರಿಂದ ನಾವು ಮಾಡಿದೀವಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವನಿಗೆ ದುಡಿಲಿಕ್ಕೆ, ಅವನಿಗೆ ಸ್ವಲ್ಪ ಒಂದು ಡಿಪ್ಲೊಮಾ ಮಾಡ್ಲಿಕ್ಕೆ ಕೋರ್ಸ್ ತಗೊಳಕ್ಕೆ ನಮ್ಮ ಜಾಗ ಸಿಕ್ಕಿದೆ. ಅದನ್ನು ಅವ್ನು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾನೆ ಅಂತ ನಾವು ಹೇಳ್ಬೋದು ಅಷ್ಟೇನೆ. ಈ ಕಾವೇರಿ ಕಾರ್ಸ್ ಅಂತ ನಿಮ್ಮ ಸಂಸ್ಥೆ ಹೆಸರು, ಯಾರು ಕಾವೇರಿ ಯಾರು ಸರ್ ಹೇಳಿ?